ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಈ ರೆಸಿಪಿ ಇಲ್ಲ ಅಂದರೆ ಕೆಲವರು ಮನೆಗಳಲ್ಲಿ ಹಬ್ಬ ಆಗಿರಬಹುದು, ಮದುವೆ, ಯಾವುದೇ ಇನ್ನಿತರ ಶುಭ ಕಾರ್ಯಗಳು ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ. ಎಲ್ಲ ಶುಭ ಸಮಾರಂಭಗಳಿಗೂ ಮೊದಲು ನೆನಪಾಗೋದೆ ಡ್ರೈ ಜಾಮೂನ್ನ ಅಂಗಡಿಯಿಂದ ತೊಗೊಂಡ್ರೆ ಹೇಗಿರುತ್ತೆ, ಡ್ರೈ ಜಾಮೂನ್ನ ಮನೆಯಲ್ಲೇ ಮಾಡಿಕೊಂಡ್ರೆ ಹೇಗಿರುತ್ತೆ ಅನ್ನೋ ಮಾತು ಬಂದೇ ಬರುತ್ತೆ. ಸೊ ಅಂತಹ ಎವರ್ಗ್ರೀನ್ ತಿನಿಸು ಆದಂತಹ ಸೂಪರ್ ಟೇಸ್ಟಿಯಾದ ಡ್ರೈ ಜಾಮೂನ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ನಾನಿಲ್ಲಿ ಸ್ವಸ್ತಿಕ್ 2 ಪ್ಯಾಕೆಟ್ ಜಾಮೂನ್ ಪುಡಿಯನ್ನು ಬೆಳೆಸ್ಕೊಂಡಿದ್ದೀನಿ. ಜಾಮೂನ್ ಪುಡಿಯನ್ನು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಯಾವುದೇ ಸಣ್ಣ ಪುಟ್ಟ ಗಂಟುಗಳಿದ್ರೂ ಒಡಿಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 1.5 ಗ್ಲಾಸ್ ಆಗುವಷ್ಟು ಹಸುವಿನ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಹಾಲು ಮತ್ತು ಜಾಮೂನ್ ಪುಡಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ 2 ಹಾಲು ಮತ್ತು ಜಾಮೂನ್ ಪುಡಿಯನ್ನು ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಜಾಮೂನ್ ಚೆನ್ನಾಗಿ ಬರುತ್ತೆ. ಈ ಹಿಟ್ಟು ಅನ್ನೋ ಫೌಂಡೇಶನ್ ಚೆನ್ನಾಗಿದ್ದರೆ ಜಾಮೂನು ಅನ್ನೋ ಬಿಲ್ಡಿಂಗ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ವಾಸನೆ ಮತ್ತು ಪರಿಮಳಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡಿಟ್ಕೊಂಡಿದ್ದೀನಿ. ಈ ಹಿಟ್ಟು ಚಪಾತಿ ಅಥವಾ ಪುರಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು. ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಇಷ್ಟಿದ್ರೆ ಸಾಕಾಗುತ್ತೆ. ಈಗ ಚೆನ್ನಾಗಿ ನಾದ್ಕೊಂಡ ನಂತರ ಉಂಡೆಗಳನ್ನು ಸಹ ಚೆನ್ನಾಗಿ ನಾದ್ಕೊಂಡು ಕಟ್ಟಬೇಕು. ಏನಕ್ಕೆ ಅಂತಂದರೆ ಕೆಲವೊಂದು ಉಂಡೆಗಳನ್ನ ನಾವು ಚೆನ್ನಾಗಿ ನಾದಿ ಕಟ್ಟಿಲ್ಲ ಅಂತಂದರೆ ಎಣ್ಣೆ ಒಳಗಡೆ ಬಿಡುವಾಗಲೇ ಒಡೆದೋಗೋದು, ಕಲಸೋಗೋದು ಎಲ್ಲ ಸಾಧ್ಯತೆ ಇರೋದ್ರಿಂದ ನಾವು ಉಂಡೆ ಕಟ್ಟೋವಾಗಲೇ ಚೆನ್ನಾಗಿ ನಾದಿ ಒಂದೊಂದೇ ಉಂಡೆಗಳನ್ನ ಕಟ್ಕೋಬೇಕಾಗುತ್ತೆ. ನೋಡಿಲಿ, ನಾವು ಯಾವ ರೀತಿ ತೋರಿಸ್ತಾ ಇದ್ದೀವಲ್ವ ಅದೇ ರೀತಿ ಉಂಡೆನ ನಾದಿ ಕಟ್ಕೋಬೇಕು. ಹಿಟ್ಟನ್ನು 10 to 15 ಮಿನಿಟ್ಸ್ ನೆನೆ ಇಟ್ಟು ನಂತರ ಮೀಡಿಯಮ್ ಗಾತ್ರದವಾಗಿ ಉಂಡೆನ ಕಟ್ಕೋಬೇಕಾಗುತ್ತೆ. ನಾವು ಈ ಜಾಮೂನು ನಾವು ಸಣ್ಣ ಪ್ರಮಾಣದಲ್ಲಿ ಕಟ್ಕೊಂಡ್ರೆ ಅದು ದೊಡ್ಡದಾಗುತ್ತೆ. ನೋಡಿ, ಇಲ್ಲಿ ಎಲ್ಲ ಉಂಡೆಗಳನ್ನು ಸಹ ಚೆನ್ನಾಗಿ ನಾದಿ ಇಟ್ಕೊಂಡು ಕಟ್ಕೊಂಡಿದ್ದೀವಿ. ಈ ಉಂಡೆಗಳನ್ನು ಒಂದು ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೇಸರಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ತುಂಬ ನುಣ್ಣು ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಇದು ಇಷ್ಟ ಆದರೆ ಸಾಕಾಗುತ್ತೆ. ತರ್ತರಿ ಇದ್ದರೆ ಸಾಕಾಗುತ್ತೆ, ಬಾಯಿಗೆ ಸಿಗಬೇಕಲ್ವ, ಸೊ ಹಾಗಾಗಿ ಸಾಕಾಗತ್ತೆ. ನಂತರ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟು ಸಕ್ಕರೆ ಪಾಕ ಮಾಡ್ಕೋಬೇಕು. ಅದಕ್ಕೆ 1.5 ಲೋಟ ಆಗುವಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಏನು ಇಲ್ಲಿ ಅಳತೆ ತೋರಿಸಿದ್ದೀನಲ್ವ ಅದೇ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದೀನಿ. 1.5 ಗ್ಲಾಸ್ ಹಾಕ್ಕೊಂಡಿದ್ದೀನಿ ಹಾಗೂ 2 ಕಪ್ ಆಗುವಷ್ಟು ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಇಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಗ್ಲಾಸ್ಗೆ 2 ಕಪ್ ಆಗುವಷ್ಟು ಸಕ್ಕರೆ. ನಾವಿಲ್ಲಿ ಏನು ಅಳತೆ ತೋರಿಸ್ತಾ ಇದ್ದೀವಲ್ವ ಇದನ್ನು ಸಹ ಇದೇ ಕಪ್ನಲ್ಲಿ ಹಾಕ್ಕೊಂಡಿರೋದು ಸಕ್ಕರೆಯನ್ನು. ಎಲ್ಲದಕ್ಕೂ ಏನಕ್ಕೆ ಅಳತೆ ತೋರಿಸ್ತಿದ್ದೀನಿ ಅಂತಂದರೆ ಜೀವನದಲ್ಲೂ ಅಷ್ಟೇ ಅಲ್ವಾ, ಅಳತೆ ಮೀರಿದರೆ ಆಪತ್ತು ಅನ್ನೋ ಹಾಗೆ ಅಡುಗೆನಲ್ಲೂ ಅಳತೆ ಅನ್ನೋದು ಇರಬೇಕು ಅಂತ ಅಷ್ಟೇ. ನೋಡಿ, ಕುದೀತಾ ಇರುವಂತಹ ನೀರಿಗೆ ಸ್ವಲ್ಪ ಕೇಸರಿ ಪುಡಿಯನ್ನು ಹಾಕ್ಕೊಂಡು ಅದನ್ನು ಒಂದು ಎಳೆ ಪಾಕ ಅಂತ ಹೇಳ್ತೀವಲ್ಲ ಅದು ಬರೋವರೆಗೂ ಸಹ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಎಷ್ಟು ಚೆನ್ನಾಗಿ ಕುದ್ದು ಒಂದೆಳೆ ಪಾಕ ಬರುತ್ತೋ ಅಷ್ಟು ಚೆನ್ನಾಗಿ ಜಾಮೂನು ರಸ ಹಿಡಿದಿರುತ್ತೆ. ನೋಡಿಲಿ, ನಾನು ನೋಡ್ತಾ ಇದ್ದೀನಿ ಒಂದೆಳೆ ಪಾಕ ಬಂದಿದೆಯಾ ಅಥವಾ ಇಲ್ವಾ ಅಂತ. ನಮಗೆ ಕೈಗೆ ಸ್ವಲ್ಪ ಅಂಟು ಬಂದು ಒಂದೆಳೆ ದಾರ ಥರ ಬಂದರೆ ಅದೇ ಒಂದೆಳೆ ಪಾಕ ಅಂತ ಅರ್ಥ. ಇನ್ನೊಂದು ಕಡೆ ಪಾಕ ಆದ ನಂತರ ಎತ್ತಿಟ್ಕೊಂಡು ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಕಡಾಯಿಯನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ನಾವು ಏನು ಉಂಡೆ ಕಟ್ಕೊಂಡಿರ್ತೀವಲ್ಲ ಆ ಉಂಡೆಯನ್ನು ಒಂದೊಂದೇ ಎಣ್ಣೆ ಒಳಗಡೆ ಬಿಡ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಷ್ಟು ಉಂಡೆಗಳು ಚೆನ್ನಾಗಿ ಒಳಗಡೆ ಎಲ್ಲ ಸ್ವಾದಿಷ್ಟವಾಗಿ ಗರಿಗರಿಯಾಗಿ ಬೇಯುತ್ತೆ. ಯಾವಾಗಲೂ ನಾವು ಏನೇ ಒಂದು ಕರಿಬೇಕಾದ್ರೆ ಕರಿಯುವಂತಹ ಪದಾರ್ಥವನ್ನು ಲೋ ಫ್ಲೇಮಲ್ಲೇ ಇಟ್ಟು ಕರಿಬೇಕು. ಏನಕ್ಕಂತಂದರೆ ನಾವು ಐ ಫ್ಲೇಮ್ ಇಟ್ಟರೆ ಮೇಲ್ಗಡೆ ಮಾತ್ರ ಚೆನ್ನಾಗಿ ಬೆಂದೋಗುತ್ತೆ, ಒಳಗಡೆ ಹಿಟ್ಟಿಟ್ಟು ಇದೇ ಥರ ಇರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲೇ ಇಟ್ಟು ನಾವು ಯಾವುದೇ ಒಂದು ಕರಿಯೋ ಪದಾರ್ಥನ ಕರ್ಕೋಬೇಕು. ಇದಾಗಿದೆ. ಈಗ ಇದನ್ನು ಒಂದು ಕಡೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹೊಂಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಹಾಗೂ ಇನ್ನೂ ಉಳಿದಿರುವಂತಹ ಉಂಡೆಗಳನ್ನು ಸಹ ನಾನು ಅದೇ ರೀತಿ ಎಣ್ಣೆ ಒಳಗಡೆ ಬಿಡ್ತಾ ಇದ್ದೀನಿ. ಎಲ್ಲವನ್ನು ನೀಟಾಗಿ ಕರ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಏನಾಗುತ್ತೆ, ಒಂದು 5-10 ನಿಮಿಷ ಲೇಟ್ ಆಗುತ್ತಾ, ಆಗಲಿ ಬಿಡಿ, ತಿನ್ನಬೇಕಾದ್ರೆ ರುಚಿ ಬೇಕು ತಾನೇ ನಮಗೆ, ಅದಕ್ಕೋಸ್ಕರ ನೋಡಿ ಎಲ್ಲವನ್ನು ಕರೆದು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಉಂಡೆ. ಎಲ್ಲವನ್ನು ಎತ್ತಿಟ್ಕೊಂಡ್ಮೇಲೆ ಮಾಡ್ಕೊಂಡಿರುವಂತಹ ಸಕ್ಕರೆ ಪಾಕದೊಳಗಡೆ ಒಂದೊಂದೇ ಜಾಮೂನು ಉಂಡೆಗಳನ್ನ ಹಾಕ್ತಾಯಿದ್ದೀನಿ. ಎಷ್ಟು ಸಕ್ಕರೆ ಪಾಕ ಹಿಡಿಯುತ್ತೋ ಅಷ್ಟು ಜಾಮೂನು ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲವನ್ನು
ಕಾದಂತಹ ಸಕ್ಕರೆ ಪಾಕದೊಳಗಡೆ ಹತ್ಕೋತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಯಾವುದೇ ಒಂದು ಜಾಮೂನ್ ಉಂಡೆಗಳು ಸಹ ಹೊಡೆದಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ನಾವು ಚೆನ್ನಾಗಿ ನಾದಿ ಉಂಡೆ ಕಟ್ಟಿರುವುದೇ ಆಗಿದೆ. ನೀವು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಒಂದು ಉಂಡೆನೂ ಕೂಡ ಕಲಸೋಗಿಲ್ಲ. ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಅದರೊಳಗಡೆ ಎಲ್ಲ ಸಕ್ಕರೆ ಪಾಕ ಚೆನ್ನಾಗಿ ಹೊಂದ್ಕೆ ಆಗಿದೆ. ಈಗ ಅದೆಲ್ಲ ಚೆನ್ನಾಗಿ ಹೊಂದ್ಕೆ ಆದಮೇಲೆ ಅದನ್ನು ಒಂದು ಕಡೆ ಸಪ್ರೇಟಾಗಿ ಎತ್ತಿಟ್ಕೊಂಡು ನಾವು ಏನು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿ ತುರಿಯನ್ನು ಮೇಲ್ಗಡೆ ಎಲ್ಲ ಚೆನ್ನಾಗಿ ಉದುರಿಸ್ಕೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಉದುರಿಸ್ಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಇದೇ ರೀತಿ ಎಲ್ಲ ಜಾಮೂನ್ಗಳಿಗೂ ಸಹ ಕೊಬ್ಬರಿ ತುರಿಯನ್ನು ಉದುರಿಸ್ಕೋತಾ ಇದ್ದೀವಿ. ಕೊಬ್ಬರಿ ತುರಿ ಉದುರಿಸ್ಕೊಳ್ಳಿಲ್ಲ ಅಂತಂದರೆ ಮಾಮೂಲಿ ಗುಲಾಬ್ ಜಾಮೂನ್ ಆಗುತ್ತೆ. ಅದನ್ನು ಎತ್ತಿಟ್ಕೊಂಡು ಕೊಬ್ಬರಿ ತುರಿ ಉದುರಿಸ್ಕೊಂಡ್ರೆ ಡ್ರೈ ಜಾಮೂನ್ ಆಗುತ್ತೆ. ಇಷ್ಟೇ ವ್ಯತ್ಯಾಸ, ಮತ್ತೇನು ಬೇರೆ ಏನು ವಿಶೇಷ ಏನಿಲ್ಲ ಅದರಲ್ಲಿ. ಗುಲಾಬ್ ಜಾಮೂನ್ ಕಷ್ಟಪಡಬೇಕೇನೋ, ಡ್ರೈ ಜಾಮೂನೇ ಬೇರೆ ಥರ ಏನೋ ಎಂಥದ್ದು ಇಲ್ಲ. ಇಷ್ಟೇ, ಅದು ಸಕ್ಕರೆ ಪಾಕ ಉಳಿಸ್ಕೊಂಡ್ರೆ ಗುಲಾಬ್ ಜಾಮೂನು, ಬೇಡ ಅಂತಂದರೆ ಅದು ಡ್ರೈ ಜಾಮೂನು. ನೀವು ನೋಡ್ತಾ ಇರ್ಬೋದು ಸಕ್ಕರೆ ಪಾಕನ ಹಾಕ್ಕೊಂಡು ನಾವಿಲ್ಲಿ ಬೇರೆ ಕಡೆ ಎತ್ತಿಟ್ಕೊಳ್ತಾ ಇದ್ದೀವಿ. ಎಲ್ಲವನ್ನು ಸಹ ನಾವು ಇದೇ ರೀತಿ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಸೂಪರ್ ಟೇಸ್ಟಿಯಾದಂತಹ ಎವರ್ ಗ್ರೀನ್ ಡ್ರೈ ಜಾಮೂನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದೇ ಸಂದರ್ಭದಲ್ಲಿ ನನಗೆ ನಮ್ಮ ಹಿರಿಯರು ಹೇಳಿದಂಥ ಒಂದು ಮಾತು ನೆನಪಾಗುತ್ತೆ ಕಣ್ರಿ. ಕಣ್ಗೆ ಇಚ್ಛೆ ಆದರೆ ಕರಳಿಗೆ ಇಚ್ಛೆ ಆಗುತ್ತೆ ಅಂತ. ನನಗೆ ಈ ಡ್ರೈ ಜಾಮೂನ್ ನೋಡಿದ್ಮೇಲಂತೂ ಕಣ್ಗಂತೂ ತುಂಬ ಇಚ್ಛೆ ಆಗಿದೆ. ಇನ್ನು ನಮ್ಮ ಬಾಯಿ ಕೇಳಬೇಕಾ, ಬಾಯಿ ಅಂತೂ ಸುಮ್ಮನೆ ಇರೋದಿಲ್ಲ ಅನ್ನತ್ತೆ. ಇಷ್ಟು ಹೊತ್ತು ನನ್ನ ಕುಕ್ಕಿಂಗ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರ ದಿನ ಶುಭವಾಗಿರಲಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಹೇಗೆ ಸಪೋರ್ಟ್ ಮಾಡ್ತೀರಿ. ನಮಸ್ಕಾರ.